ನಮಸ್ತೆ. ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅನಾಥ ವಾಹನಗಳ ತೆರವು ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಈ ಕುರಿತು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಆಯುಕ್ತರಾದ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಒಂದು ನೀವು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯೊಳಗಡೆ ನಾವು ನೋಡಿದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯಲ್ಲಿ ಭಾಳಷ್ಟು ಗಾರ್ಬೇಜ್ ವಲ್ನರಬಲ್ ಪಾಯಿಂಟ್ ಆಗಿರ್ಬೋದು, ಯೂರಿನೇಷನ್ ಸ್ಪಾಟ್ಸ್ ಆಗಿರ್ಬೋದು, ಮತ್ತು ನಗರದ ನೈರ್ಮಲ್ಯಕ್ಕೆ ಭಂಗ ಬರುವಂಥ ಕೆಲವೊಂದು ಸ್ಪಾಟ್ಸ್ಗಳು ಅಬೆಂಡೆಂಡ್ ವೆಹಿಕಲ್ಸ್, ಅನಾಥ ವೆಹಿಕಲ್ಸ್ಗಳಿಂದ ಕಾರಣ ಆಗಿದೆ. ಇದರಲ್ಲಿ ಏನಾಗಿರುತ್ತೆ, ಕೆಲವೊಂದು ಸಲ ಲೋಕಲ್ ಸೇಫ್ಟಿ ವಿಚಾರಗಳು ಕೂಡ ಅದರಲ್ಲಿ ಅಡ್ಡ ಬರುತ್ತೆ. ಕೆಲವೊಂದು ಸಲ ಏನಾದರೂ ಅನೈತಿಕ ಕಾರ್ಯಕ್ರಮ ಇದರೊಳಗಡೆ ಆಗಿರ್ಬೋದು, ಅಥವಾ ಬೇರೆ ಏನೋ ಕ್ರಿಮಿನಲ್ ಅಫೆನ್ಸ್ ಮಾಡಿ ಬಂದಿರೋದಾಗಿರ್ಬೋದು, ಹಾಗಾಗಿರುವಂಥ ಚಾನ್ಸಸ್ಗಳಿದ್ದಾವೆ. ಇವನ್ನೆಲ್ಲ ಮನದಲ್ಲಿಟ್ಕೊಂಡು ಮಾನ್ಯ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವರು ನಮಗೆ ಕ್ಲಿಯರ್ ಕಟ್ಟಾಗಿ ಡೈರೆಕ್ಷನ್ಸ್ ಕೊಟ್ಟಿದ್ದರು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಿರ್ದೇಶನದಂತೆ ಬೆಂಗಳೂರಿನ ನೈರ್ಮಲೀಕರಣ ಕಾಪಾಡುವಂಥ ನಿಟ್ಟಿನಲ್ಲಿ ಅನಾಥ ಅಬೆಂಡೆಂಡ್ ವೆಹಿಕಲ್ಸ್ಗಳನ್ನ ಐಡೆಂಟಿಫೈ ಮಾಡಿ ನೋಟಿಸ್ನ ಫಿಕ್ಸ್ ಮಾಡೋದಕ್ಕೆ ಈಗ ಆಲ್ರೆಡಿ ನಾವು 398 ವೆಹಿಕಲ್ಸ್ಗಳಲ್ಲಿ, ಅದರಲ್ಲಿ ಅರೌಂಡ್ 326 ಕಾರ್ಗಳಾಗಿರ್ಬೋದು, 29 ಟೂ ವೀಲರು, 3 ವೀಲರ್ಸು, ಇವುಗಳನ್ನೆಲ್ಲವೂ ಕೂಡ ಐಡೆಂಟಿಫೈ ಮಾಡಿ ನೋಟಿಸಸ್ಗಳನ್ನ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳ ಮುಖಾಂತರ ಮತ್ತು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅವರ ಸಹಯೋಗದೊಂದಿಗೆ ನಾವು ಫಿಕ್ಸ್ ಮಾಡಿದ್ವಿ. ಅದರೊಳಗಡೆ ನಿಯರ್ಲಿ 54 ವೆಹಿಕಲ್ಸ್ಗಳನ್ನ ನಾವೀಗ ಆಲ್ರೆಡಿ ಟೋ ಮಾಡಿ ಅದನ್ನು ನಮ್ಮ ಡೆಸಿಗ್ನೇಟೆಡ್ ಪ್ಲೇಸಸಲ್ಲಿ ನಾವು ಅದನ್ನು ಮಾಡಿದ್ವಿ. ಭಾಳಷ್ಟು ಜನ ನೋಟಿಸ್ ಹಾಕಿದಾಗ ಅವರಾಗೇ ಪೆನಾಲ್ಟಿ ಕಟ್ಟಿ ಬಿಡಿಸ್ಕೊಂಡು ಹೋಗಿರುವಂಥದ್ದಿದೆ. ಈವನ್ ಟೋ ಮಾಡಿದ ನಂತರ ಅಲ್ಲಿನೂ ಕೂಡ ಕೆಲವು ವೆಹಿಕಲ್ಸ್ಗಳು ಪೆನಾಲ್ಟಿ ಕಟ್ಟಿ ಬಿಟ್ಕೊಂಡು ಹೋಗಿದ್ದಾರೆ. 19,500 ರೂಪೀಸ್ ಅಲ್ಲಿ ಪೆನಾಲ್ಟಿ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಇದು ಇನ್ನೂ ಜಾಸ್ತಿ ಇದೆ ಅಂತ ಸಾರ್ವಜನಿಕರಿಂದ ಇನ್ನೂ ಕಂಪ್ಲೇಂಟ್ ಬರ್ತಾ ಇರೋದೇನು ಅಂದರೆ, ಮತ್ತು ಈವನ್ ನಮ್ಮ ಪೌರ ಕಾರ್ಮಿಕ ಅವರು ಕೂಡ ಹೇಳ್ತಾ ಇರ್ತಾರೆ, ಕೆಲವೊಂದು ಸಲ ಸ್ಟ್ರೀಟಲ್ಲಿ ಕಸ ಗುಡ್ಸೋಕ್ಕೆ ಹೋದಾಗ ವಾಹನಗಳು ಕಂಟಿನ್ಯೂಸ್ ಆಗಿ ನಿಂತಿರೋದ್ರಿಂದ ಸರಿಯಾಗಿ ಸ್ವಚ್ಛ ಮಾಡ್ಕೋತಾ ಇಲ್ಲ, ಮತ್ತು ಅದರ ಹಿಂದ್ಗಡೆ ಏನು ಒಂದು ಡೆಡ್ ಸ್ಪೇಸ್ ಕ್ರಿಯೇಟ್ ಆಗುತ್ತೆ, ಅದರಲ್ಲಿ ಜನ ಹೋಗಿ ಯೂರಿನೇಟ್ ಮಾಡೋದು, ಡೆಫಿಕೇಟ್ ಮಾಡೋದು, ಈ ಥರ ಕಂಪ್ಲೇಂಟ್ಸ್ ಬರ್ತಿದೆ ಅಂತ. ಹಾಗಾಗಿ ಈಗ ನಾನು ಮೊನ್ನೆ ನಮ್ಮ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅವ್ರ ಜೊತೆಗೆ ಮತ್ತು ನಮ್ಮ AGMಸು, ಮಾರ್ಷಲ್ಸು, ಪೌರ ಕಾರ್ಮಿಕ ಸೂಪರ್ವೈಸರ್ಸು, ಪೌರ ಕಾರ್ಮಿಕರಿಗೆಲ್ಲರಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ವಾಹನಗಳು ಟೈರ್ ಫ್ಲ್ಯಾಟ್ ಆಗಿ ನಿಂತಿರುತ್ತೆ, ವಿಂಡ್ಶೀಲ್ಡು ಅಥವಾ ಕಾರ್ನ ವಿಂಡೋಸ್ಗಳು ಒಡೆದೋಗಿ ಅಥವಾ ಪಕ್ಷಿಗಳು ಅದನ್ನು ಗಲೀಜು ಮಾಡಿರುವಂಥ ವಾಹನಗಳು ಯಾವುದಾವೆ ಪೊಲೀಸ್ನವರಿಂದನೂ ಐಡೆಂಟಿಫೈ ಆಗಿಲ್ಲ ಅಂದರೆ ನಮ್ಮವರು ಅದನ್ನು ಐಡೆಂಟಿಫೈ ಮಾಡಿ ಪೊಲೀಸ್ನವ್ರಿಗೂ ಮಾಹಿತಿ ಕೊಟ್ಟು ಅಂಥ ವೆಹಿಕಲ್ಸ್ಗಳನ್ನು ಕೂಡ ನಾವು ಐಡೆಂಟಿಫೈ ಮಾಡಿ ನೋಟಿಸ್ನ ಫಿಕ್ಸ್ ಮಾಡಿ ಅಂತ ಹೇಳಿದ್ವಿ. ಅವ್ರೇನಾದ್ರು 15 ದಿವಸದಲ್ಲಿ ತೊಗೊಂಡು ಹೋಗದೇ ಇದ್ದರೆ, ಅವ್ರಿಗೆ ಕೊಟ್ಟಿರುವಂಥ ಸಮಯಾವಕಾಶದಲ್ಲಿ ತೊಗೊಂಡು ಹೋಗದೇ ಇದ್ದರೆ ಅದನ್ನು ನಾವು ಡೆಸಿಗ್ನೇಟೆಡ್ ಪ್ಲೇಸ್ಗೆ ನಾವು ಇದು ಮಾಡ್ತೀವಿ. ಇದಾದ ನಂತರ ನೆಕ್ಸ್ಟ್ ಡೈರೆಕ್ಷನ್ಸ್ ಇದರಲ್ಲಿ ಏನು ಅಂದರೆ, ನಾವೀಗ ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವರಿಗೂ ಮಾತಾಡಿ RTO ಅವರಿಂದ, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ಗಳಿಂದ ನಾವು ಅದ್ರದ್ದು ವ್ಯಾಲ್ಯೂಯೇಷನ್ ಮಾಡಿ ಅವರು ಕ್ಲೈಮ್ ಮಾಡೋಕ್ಕೆ ಬರದೇ ಇದ್ದರೆ ಮತ್ತೊಂದು ಸಲ ನಾವು ನೋಟಿಸ್ ಕೊಡ್ತೀವಿ ಅವರಿಗೆ. ನಿಮ್ಮ ವೆಹಿಕಲ್ಲು ನೀವು ಬಂದು ಕ್ಲೈಮ್ ಮಾಡಿಕೊಂಡು ಪೆನಾಲ್ಟಿ ಕಟ್ಟು ಬಿಡಿಸ್ಕೊಂಡು ಹೋಗದೇ ಇದ್ದರೆ ನಾವು ಸ್ಕ್ರ್ಯಾಪಿಗೆ ಹಾಕ್ತೀವಿ ಅಂತ. ಅದ್ರ ಬಗ್ಗೆ ನಾವು ಗಂಭೀರವಾಗಿ ನಾವು ಅದನ್ನು ಪ್ರಯತ್ನ ಮಾಡ್ತೇವೆ. ನಿಯಮಾನುಸಾರ ಹೇಗೆ ಡಿಸ್ಪೋಸ್ ಮಾಡಬೇಕು ಮಾಡ್ತೇವೆ. ಅದು ಏನೋ ಅವಧಿ ಇರುತ್ತೆ, ಇಷ್ಟು ದಿನದಲ್ಲೇ ನೀವು ಬಂದು ಬಿಡಿಸ್ಕೊಂಡು ಹೋಗಬೇಕು ಆ ಥರ? ಇದರಲ್ಲಿ ನಾವು ಯೂಶಲಿ ರೀಸನೇಬಲ್ ಟೈಮನ್ನು 15 ಡೇಸ್ ಟೈಮನ್ನು ನಾವು ಅವ್ರಿಗೆ ಕೊಡ್ತೀವಿ. ಮೊದಲನೇ ಸಲ ಅವರು ನಿಂತಿರೋ ವೆಹಿಕಲ್ಗಳನ್ನ ಅಲ್ಲಿ ತೊಗೊಂಡೋಗೋದಕ್ಕೆ, ತೊಗೊಂಡೋಗದೇ ಇದ್ದರೆ ಟೋಯಿಂಗ್ ಪ್ಲೇಸಲ್ಲಿ ಹೋಗುತ್ತೆ. ಆಮೇಲೆ ಅಲ್ಲಿ ನಾವು ವೆಹಿಕಲ್ನ ವ್ಯಾಲ್ಯೂಯೇಷನ್ ಮಾಡಿ ಅದರ ಸ್ಕ್ರ್ಯಾಪಿಗೆ ಹಾಕಬೇಕಾ, ಅದನ್ನು ಡಿಸ್ಪೋಸ್ ಹೇಗೆ ಮಾಡಬೇಕು ಅನ್ನೋದನ್ನು ಅಧಿಕೃತವಾಗಿ ಏನು ಆಕ್ಷನ್ ಮಾಡಬೇಕಾಗುತ್ತೆ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಕಾನೂನು ರೀತಿ ನಿಯಮಾನುಸಾರ ಏನು ಕ್ರಮ ವಹಿಸಬೇಕು ಅದನ್ನು ನಾವು ಮಾಡ್ತೀವಿ. ಸೊ ಈಗಾಗಲೇ ಎಷ್ಟು ಏರಿಯಾದಲ್ಲಿ ಇದು ಕಾರ್ಯಾಚರಣೆ? ನಮ್ಮಲ್ಲಿ 10 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಎಲ್ಲ 10 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ಕಾರ್ಯಾಚರಣೆ ನಡೀತದೆ. ಇನ್ನು ಮುಂದುವರೆದ ಏರಿಯಾಗಳು ಮುಂದೆ ಇನ್ನೂ ಕಂಟಿನ್ಯೂ ಆಗುತ್ತೆ. ಇದು ಪೊಲೀಸ್ನವರು ಐಡೆಂಟಿಫೈ ಮಾಡಿರೋ ಕೆಲವೊಂದು ದೊಡ್ಡ ಟ್ರಕ್ ಟೈಪಲ್ಲಿ ಇರುವಂಥ ವೆಹಿಕಲ್ಸ್ಗಳು ನಿಂತಿದೆ. ಅದನ್ನು BMTC ಟೋಯಿಂಗ್ ವೆಹಿಕಲಲ್ಲೇ ಮಾಡಬೇಕು. ಕೆಲವೊಂದನ್ನು ನಾವು ಶಿಫ್ಟ್ ಮಾಡೋಕ್ಕಾಗಲ್ಲ, ಅಲ್ಲೇ ಜಾಗದಲ್ಲೇ ನಾವು ಕೆಲವೊಂದನ್ನು ಹರಾಜು ಕೂಡ ಹಾಕಬೇಕಾಗಿರುತ್ತೆ. ಆ ಥರ ಸ್ಥಿತಿಲಿದೆ, ಓಡಾಡೋಕ್ಕಾಗದೇ ಇರುವಂಥ ಸ್ಥಿತಿಲಿ. ಅಂಥದ್ದನ್ನು ಕೂಡ ನಿಯಮಾನುಸಾರ ಪರಿಶೀಲನೆ ಮಾಡ್ಕೊಂಡು ಡಿಸ್ಪೋಸ್ ಮಾಡ್ತೀವಿ. ಇನ್ ಕೇಸ್ ಇವಾಗ 15 ದಿನ ನೀವು ಅವಧಿ ಕೊಟ್ಟಿರ್ತೀರಾ, 15 ದಿನದೊಳಗಡೆ ಆ ವೆಹಿಕಲ್ ಓನರ್ಗಳಾಗಿರ್ಬೋದು ಬಂದಿಲ್ಲ ಅಂತಂದ್ರೆ ಏನ್ ಕ್ರಮ ಕೈಗೊಳ್ಳಿ? ಅಲ್ಲ, ಬಂದಿಲ್ಲ ಅಂದ್ರೆ ಅದನ್ನ ಟೋಯಿಂಗ್ ನಾವು ಡೆಸಿಗ್ನೇಟೆಡ್ ಪ್ಲೇಸ್ಗೆ ಟೋ ಮಾಡ್ಕೊಂಡು ತಗೊಂಡೋಗಿ ಅಲ್ಲಿಂದ ಡಿಸ್ಪೋಸ್ ಮಾಡೋದಕ್ಕೆ ನೋಡ್ತೀವಿ. ಅವ್ರು ಬಂದು ತಗೊಂಡೋದ್ರೆ ಅದು ಒಳ್ಳೇದು. ವೆಲ್ ಅಂಡ್ ಗುಡ್. ಥ್ಯಾಂಕ್ ಯು.